ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಒಂದು ಕ್ವಿಕ್ ಎನರ್ಜಿ ಚೆಕ್ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್, ಏನು ಹೇಳಬೇಕು? ಕಾನ್ಸ್ಪಿರಸಿ ಥಿಯರಿಸ್ಟ್. ಓ ನೋಡಿ, ಏನೋ ನಡೀತಿದೆ ನಿಮ್ಮ ಬೆನ್ನ ಹಿಂದೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ. ದ ಕ್ಯಾಟ್ ಲೇಡಿ. ಓಕೆ. ಸೊ ಇದು ಸೂಪರ್ ಸ್ಟೋರಿ ಬರ್ತಾ ಇದೆ, ಹೇಳ್ತೀನಿ. ಒಂದು ನಿಮಿಷ, ಇನ್ನೊಂದು ಕಾರ್ಡ್ ತೆಗೆದ್ಬಿಡೋಣ. ಪ್ರೊಫೆಷನಲ್ ಬಿಂಜ್ ವಾಚರ್. ಓಕೆ. ಬಾಬಾ ಪ್ಲೀಸ್ ಗೈಡ್. ಓಕೆ. ಎಸ್ ಬಾಬಾ. ಎರಡು ಕಾರ್ಡ್ ಬಿತ್ತು. ಓಹೋ, 3. ವಾವ್. ಓಕೆ. ದ ಮೂನ್, ಕಿಂಗ್ ಆಫ್ ಸೂಟ್ಸ್. ಓಕೆ. ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಡ್ತೀನಿ ಫಸ್ಟು. ಕಾನ್ಸ್ಪಿರಸಿ ಥಿಯರಿಸ್ಟ್. ಓಕೆ, ನೋಡಿ ಹೆಂಗಿದೆ ಕಾರ್ಡ್, ಹೆಂಗೆ ಬಂದಿದೆ ಅನ್ನೋಕ್ಕೆ. ಸೊ ಇಲ್ಲಿ ಯಾರು ಇದು ಜೀವನದಲ್ಲಿ, ಆಯಿತಾ, ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಏನು ನಡೀತಾ ಇದೆ, ಬೇಸಿಕಲಿ ಏನು ನಡೀತಿದೆ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಇದೆ. ಏನಂದರೆ ಏನೋ ಒಂದು ಕನ್ಸ್ಪೈರ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಇದು ಇಲ್ಲಿ ಹಾಕಿರ್ತಾರೆ ಗೊತ್ತಾ, ಕ್ರೈಮು ಇದೆಲ್ಲ ಡಿಟೆಕ್ಟಿವ್ಸ್ ಎಲ್ಲ ಚೆಕ್ ಮಾಡುವಾಗ ಹಾಕೋತಾರೆ. ಸೊ ಇವರು ಇಲ್ಲಿಗೆ ಹೋದರು, ಈ ಥರ ಮಾಡಿದ್ದಾರೆ, ಆ ಥರ. ಅಂದರೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು ಅಫ್ಕೋರ್ಸ್ ನೆಗೆಟಿವ್ ಪ್ಲ್ಯಾನಿಂಗೇ. ಮೂನ್ ಬಂದಿದೆ, ಆಯಿತಾ. ಸೊ ನೆಗೆಟಿವ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ, ಭಯಂಕರ ನೆಗೆಟಿವ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟು ಇದರಲ್ಲಿ ಒಂದು ಕ್ಯಾಟ್ ಲೇಡಿ ಅಂತ ಬಂದಿದೆ, ಆಯಿತಾ. ಏನಂತಂದರೆ ಸೊ ಇದು ಮತ್ತೆ ಇದು ಒಂಥರ ಸಿಂಗಲ್ ಥರನೂ ಇರ್ಬೋದು, ಒಂಟಿ ಇರ್ಬೋದು. ಬಟ್ ಇನ್ನೊಂದೇನು ಅಂತಂದರೆ ಸ್ವಲ್ಪ ಇಂಡಿಪೆಂಡೆಂಟಾಗೂ ಇರ್ಬೋದು, ಓಕೆನಾ. ಬಟ್ ಆದರೆ ಒಂದು ರೀತಿ ಡಾರ್ಕರ್ ಸೈಡ್ ಕೂಡ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇವರು ಮಾಡಿಸ್ತಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಇಲ್ಲಿ 5 ಮತ್ತು 5 ಜನ ಅಂತ ತೋರಿಸ್ತಾರೆ. 5 ಅಂದರೆ ಯಾವ ಥರ ಅಂದರೆ ಗೆಲ್ಲಬೇಕು, ಏನಾದರೂ ಹಾಕ್ಕೊಳ್ಳಿ, ನಾನು ಗೆಲ್ಲಬೇಕು, ವಿಕ್ಟ್ರಿ ನಂದೇ ಆಗಬೇಕು ಅನ್ನೋ ಥರ, ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆ. ಕ್ಯಾಟ್ ಲೇಡಿ ಅಂತ ಅಂದರೆ ಇವರು ಸ್ವಲ್ಪ ನನಗೆ ಆ್ಯಕ್ಚುಲಿ ಇಲ್ಲಿ ಎನರ್ಜಿ ಯಾವ ಥರ ಬರ್ತಾ ಇದೆ ಅಂತಂದರೆ ಪ್ರಾಣಿಗಳನ್ನೂ ಸಾಕಿರ್ಬೋದು, ಆಯಿತಾ. ಬಟ್ ಯಾವ ಥರ ಅಂದರೆ, ಅಯ್ಯೋ ನನಗೆ ಎಷ್ಟು ಪ್ರೀತಿ ಪ್ರಾಣಿಗಳು ಅಂದರೆ ಆ ಥರ ಅಂತ ತೋರಿಸ್ಕೊಳ್ಳೋದು. ಬಟ್ ಆ್ಯಕ್ಚುಲಿ ಅಲ್ಲ, ತುಂಬ ನೆಗೆಟಿವ್ ಅಂತಲೇ ಬರ್ತಾ ಇದೆ, ಆಯಿತಾ. ತುಂಬ ನೆಗೆಟಿವ್ ಎನರ್ಜಿನೇ ಬರ್ತಾ ಇದೆ. ಹೇಗಾದರೂ ಸರಿ ನಾನು ಗೆಲ್ಲಬೇಕು ಅಷ್ಟೇನೆ, ಆಯಿತಾ. ಪರಿಸ್ಥಿತಿ ಯಾವುದಾದ್ರೂ ಇರಲಿ. ಸೊ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಅವರ ಪರಿಸ್ಥಿತಿ ಯಾವುದಾದ್ರೂ ಇರಲಿ ಅಂತೂ ಅವ್ರು ಗೆಲ್ಲಬೇಕು ಅಷ್ಟೇ, ಆಯಿತಾ. ಆ ಥರ ಅಂತ ತೋರಿಸ್ತಿದ್ದಾರೆ. ಇದು ಪ್ರೊಫೆಷನಲ್ ಬಿಂಗ್ ವಾಚರ್ ಅಂತೆ. ಅಂದರೆ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವ ಥರ ಇಲ್ಲಿ ಈ ಥರ ಮಾಡ್ತಾ ಇದ್ದಾರೆ, ಏನೋ ಕಾನ್ಸ್ಪೈರ್ ಮಾಡ್ತಾ ಇದ್ದಾರೆ, ಏನೋ ಒಂದು ನೆಗೆಟಿವಿಟಿ ಮಾಡೋಕ್ಕೆ, ಆಯಿತಾ, ಮಾಡ್ತಾ ಇದ್ದಾರೆ. ಜೊತೆಗೆ ತನ್ನದೇ ಜಯ ಸಿಗಬೇಕು, ತನಗೇ ಜಯ ಸಿಗಬೇಕು, ಆಯಿತಾ. ಆ ಥರ ಅಂತಲೂ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೀವು ಯಾವ ಥರ ತೊಗೋತೀರಾ ಆ ಥರ ನಿಮ್ಮ ಲೈಫ್ ನಿಮಗೆ ಗೊತ್ತಿರುತ್ತೆ. ಇವಾಗ ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹೇಳ್ತಿದ್ದಾರೆ ಭಗವಂತ, ಆಯಿತಾ, ಹೇಳಿಸ್ತಿದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ ಇವ್ರು ಯಾವ ಥರ ಮಾಡ್ತಾರೆ ಇವಾಗ. ಈಗ ಬಿಂಗ್ ವಾಚರ್ ಅಂತಂದರೆ ಪ್ರೊಫೆಷನಲ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇವ್ರು ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ಇವಾಗ
ಇವಾಗ ಟಿ ವಿ ಸೀರಿಯಲ್ ಆ ಥರ ಎಲ್ಲ ನೋಡ್ತೀರಾ ಅಲ್ವಾ? ಇವಾಗ ಸಪೋಸು ಹಾರರ್ ಸೀರಿಯಲ್ ಅಂತ ಇರುತ್ತೆ, ಅಥವಾ ಥ್ರಿಲ್ಲರ್ ಸೀರಿಯಲ್ ಅಂತ ಇರುತ್ತೆ. ಆ ಥರ ಎಲ್ಲ ಇರುತ್ತೆ ನೋಡಿ. ಅದನ್ನು ಅವ್ರು ಯಾವ ಆ್ಯಡ್ ಹಾಕಬೇಕು, ಅದನ್ನು ಯಾವ ಥರ ನೇಮ್ ಏನು ಕೊಡಬೇಕು ಅಂದರೆ ಜನಗಳಿಗೆ ಬೇಗ ಸಿಗಬೇಕು, ಅಪ್ರೋಚ್ ಆಗಬೇಕು, ಅಪ್ರೋಚಬಲ್ ಆಗಿರಬೇಕು. ಅವ್ರುಗಳಿಗೆ ಯಾವ ಥರ ಹುಡುಕ್ತೀವಿ, ಲೈಕ್ ಏನು ಹುಡುಕ್ತೀವಿ ನಾವು ಅದು ಬೇಗ ಸಿಗಬೇಕು. ಆ ಥರ ಒಂದು ಅದನ್ನು ಸಪ್ರೇಟ್ ಮಾಡಿ ಆಯಿತಾ, ವೀಡಿಯೋಗಳನ್ನಾಗಲಿ ಅಥವಾ ಟಿ ವಿ ಸೀರಿಯಲ್ಗಳನ್ನ ಆ ಥರ ಒಂದು ಹೆಸರು ಕೊಡೋವಂಥದ್ದು ಆಯಿತಾ. ಅಂದರೆ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ಇವರು ಪ್ರೊಫೆಷನಲ್ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಕಿಂಗ್ ಆಫ್ ಸೋರ್ಡ್ಸ್ ಬಂದಿರೋದು ಆಯಿತಾ, ವೆರಿ ಪ್ರೊಫೆಷನಲ್ ಅಂತಲೇ ತೋರಿಸ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ ಆಯಿತಾ, ಸಖತ್. ಯಾವ ಥರ ಅಂತಂದರೆ ಬರೀ ನೆಗೆಟಿವ್ ಆಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಷ್ಟೇ ಆಯಿತಾ. ಸೊ ಇದು ಏನು ಮಾಡ್ತಾ ಇದ್ದಾರೆ ಕೆಲಸ, ಸೊ ಸಖತ್ ಪ್ರೊಫೆಷನಲ್ ವೇ ಅನ್ನೋ ಥರ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ಓಕೆ, ನೋಡೋಣ ಇದು ಇನ್ನೇನು ಹೇಳ್ತಾರೆ ಅಂತ. ಓಕೆ, ಇದರಲ್ಲಿ ನೋಡೋಣ. ಎಸ್ ಮಾತಾ ಬಾಬಾ ಪ್ಲೀಸ್ ಗೈಡ್, ಇನ್ನೇನು ಹೇಳಬೇಕು ಇವ್ರ ಬಗ್ಗೆ. ಜಿಮ್ ರ್ಯಾಟ್ ಯಾವ ಥರ ಅಂದರೆ ಭಾಳ ಏನು ವರ್ಕೌಟ್ ಮಾಡ್ತೀವಿ ಅನ್ನೋ ಥರ ಆಗಲಿ, ಅಂದರೆ ತುಂಬ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿರ್ತೀವಿ ಅನ್ನೋ ಥರ ತೋರಿಸ್ಕೊಳ್ಳಾಟ ಆಯಿತಾ. ಬಟ್ ಆ ಥರ ಇಲ್ಲ ಆಯಿತಾ, ಆ ಥರ ತೋರಿಸ್ಕೊಳ್ತಾರೆ ಬಟ್ ಆ ಥರ ಇಲ್ಲ. ಆ್ಯಕ್ಚುಲಾಗಿ ಕೆಲಸ ಎಲ್ಲ ನೆಗೆಟಿವ್ ಕೆಲಸ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ. ಎಸ್ ಬಾಬಾ, ಇನ್ನೊಂದು ಕಾರ್ಡು. ದ ಹ್ಯೂಮನ್ GPS. ಇಲ್ಲಿ ಯಾರೋ ಸಖತ್ತಾಗಿ ಲೈಕ್ ಇದನ್ನು ಇಡ್ತಾ ಇದ್ದಾರಪ್ಪ, ಏನು ಹೇಳಿ, GPS ಆನ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಅಂದರೆ ನಿಮ್ಮ ಮೇಲೆ ಇದು ಯಾರು ಎನರ್ಜಿ ಗೊತ್ತಿಲ್ಲ. ಸೊ ಇದು ಏನು ಮಾಡ್ತಾ ಇದ್ದಾರೆ ಅವರು ಅಂತಂದರೆ, ನೀವು ಎಲ್ಲಿ ಹೋಗ್ತೀರಾ ಆ ಥರ ಅಲ್ಲಿ ಲೊಕೇಟ್ ಮಾಡ್ತಾ ಇದ್ದಾರೆ, ನೀವು ಏನು ಮಾಡ್ತೀರಾ. ಸೊ ಇದು ಇದೇ ಥರನೇ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ತೀರಾ, ಎಲ್ಲಿ ಇದನ್ನೇ ತೋರಿಸ್ತಾ ಇರೋದವರು. ಸೊ ನೀವು ಏನು ಮಾಡ್ತಾ ಇದ್ದೀರಾ, ನೀವು ಹೇಗೆ ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಆ ಥರ ಒಂದು ಕಣ್ಣಿಡ್ತಾ ಇದ್ದಾರೆ. ಹ್ಯೂಮನ್ GPS ಥರ ಕಣ್ಣಿಟ್ಟಿದ್ದಾರೆ ನಿಮ್ಮ ಮೇಲೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, 1 ಮಿನಿಟ್. ಇದೇನು ಗೊತ್ತಾ, ಹ್ಯೂಮನ್ GPS ಥರ ನೀವು ಈಗ ಮನುಷ್ಯರು ನಾವು ಗಾಡೀಲಿ ಹೋಗ್ತೀವಿ ಅಂತಂದರೆ GPS ಇರುತ್ತಲ್ವಪ್ಪ, ಆ ಥರ ನೆಗೆಟಿವಿಟಿ ಮಾಡಿರೋದು. ಅರೇ ಬಾಪ್ರೆ. ಸೊ ಅವ್ರಿಗೆ ಈ ಕ್ಯಾಟ್ ಲೇಡಿ ಇವ್ರಿಗೆ ಒಂದು ಆ್ಯಕ್ಚುಲ್ ನೆಗೆಟಿವಿಟಿ ಕಳಿಸಿ, ಅಂದರೆ ನೀವು ಎಲ್ಲಿ ಹೋಗ್ತೀರಾ, ನೀವು ಎಲ್ಲಿ ಬರ್ತೀರಾ, ಏನು ಮಾಡ್ತೀರಾ, ಏನು ಮಾತಾಡ್ತಾ ಇದ್ದೀರಾ, ಎಲ್ಲಿ, ಅಂದರೆ ಫುಲ್ ಡೀಟೇಲ್ಸ್ ತೊಗೋತಿದ್ದಾರೆ ನಿಮ್ಮ ಬಗ್ಗೆ, ನೆಗೆಟಿವಿಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓರೇ ಬಾಪ್ರೆ. ಓಕೆ, ಇದು ಸ್ಟೋರಿ. ಓಕೆ, ಯಾರು ಏನು ಇನ್ನೇನು ಮಾಡ್ತಿದ್ದಾರೆ ನೋಡೋಣ. ಎಸ್ ಬಾಬಾ, ಇನ್ನೇನು ಹೇಳ್ತೀರಾ. ಇಂಪಲ್ಸ್ ಬಯರ್ ಸಖತ್ತಾಗಿ ದುಡ್ಡು ಖರ್ಚು ಮಾಡಿದಾರಪ್ಪ, ಸಖತ್ ದುಡ್ಡು ಖರ್ಚು ಮಾಡಿ. ಅಫ್ಕೋರ್ಸ್ ಈ ಥರ ಒಂದು ಆತ್ಮ ಆ ಥರ ಎಲ್ಲ ಮಾಡಬೇಕು ಅಂತಂದರೆ ಏನು ಸುಮ್ಮನೆ ಅಲ್ಲ, ಅವೆಲ್ಲ ವೆರಿ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಈ ಥರ ಎಲ್ಲ ನೆಗೆಟಿವಿಟಿ ಮಾಡಿದಾಗ ಆ ಥರ ಸಖತ್ ದುಡ್ಡು ಖರ್ಚು ಮಾಡಿದ್ದಾರೆ, ವ್ಯಯ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಈ ಥರ ಒಂದು GPS ಥರ, ಹ್ಯೂಮನ್ GPS ಥರ ಆ ಒಂದು ನೆಗೆಟಿವಿಟಿನ ಕಳಿಸ್ತಿದ್ದಾರೆ ಅಂತೆ. ಅದು ಎಲ್ಲಿ ಹೋದ್ರೂ ಎಲ್ಲೆಲ್ಲಿ ಹೋದ್ರೂ ಅವ್ರಿಗೆ ಅರ್ಥ ಆಗ್ತಾ ಇದೆ. ಹೇಗೆ ಕಂಡು ಹಿಡ್ಕೊತಿರೋದು ಇದು ಕ್ಯಾಟ್ ಲೇಡಿ ಅಂತಂದರೆ, ಹೋದ ಕಡೆ ಇವರು ಕಳಿಸಿದ್ದಾರೆ. ಸೊ ಇದು ಪ್ಲ್ಯಾನಿಂಗ್ ಸಖತ್ತಾಗಿ ನಡೀತಾ ಇದೆ, ಮಾಡ್ತಿದ್ದಾರೆ. ದುಡ್ಡು ವ್ಯಯ ಭಯಂಕರ ಮಾಡ್ತಾ ಇದ್ದಾರೆ. ಬೈಯರ್ ನೋಡಿ, ಇಂಪಲ್ಸ್ ಬೈಯರು. ಓಕೆ, ಇವರ ಯಾರು ಅಂತ ನೋಡೋಣ ಇರಿ ಆಯಿತಾ. ಬಾಬಾ, ಇವ್ರು ಯಾರು ಅಂತ ಹೇಳೋಕ್ಕಾಗತ್ತಾ? ಓಯ್ಯೋ 9 ಆಫ್ ಸೋರ್ಡ್ಸು. ಇದು ಹೆಂಗಿದೆ ಅಂತಂದರೆ, ಇದು
ಖತಮ್ ಮಾಡಬೇಕು, ಕ್ಲೋಸ್ ಮಾಡಬೇಕು, ಅಲ್ಲಿವರೆಗೂ ನೆಮ್ಮದಿ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇವ್ರಿಗೆ, ಆಯಿತಾ. ಈ ಕ್ಯಾಟ್ ಲೇಡಿದೆ ಸ್ಟೋರಿ ಬರ್ತಾ ಇರೋದು. ಹೇಗಿದೆ ಅಂತಂದರೆ ಇವ್ರು ಖತಮ್ ಆಗಿಬಿಡ್ಬೇಕು, ಯಾರನ್ನ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಆಯಿತಾ. ಇದು ಯಾರ ಎನರ್ಜಿ ನಿಮಗೆ ಗೊತ್ತು, ಇದು ಯಾವ ಥರ ನಡೀತಿದೆ ಲೈಫಲ್ಲಿ ಅಂತ. ಸೊ ಅವು ಕ್ಲೋಸ್ ಆಗಬೇಕು ಅಷ್ಟೇನೆ. ನಿದ್ದೆ ಇಲ್ಲ, ಭಯ, ರಾತ್ರಿ ಇಡೀ ನಿದ್ದೆ ಇರಲ್ಲ, ಆಯಿತಾ. ಆ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಆ ಥರ ಟೆನ್ಷನಲ್ಲಿದ್ದಾರೆ ಅಂತ. ಯಾಕೆ ಅಂತಂದರೆ ಇವರಿಂದ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇವ್ರು ಮಾಡ್ತಿರೋ ನೆಗೆಟಿವಿಟಿಯಿಂದ ಹೋದೋದ ಕಡೆ ಬಂದ ಕಡೆ ಗೊತ್ತಾಗ್ತಾ ಇದೆ ಏನು ನಡೀತಿದೆ, ಇವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಎಷ್ಟು ಚೆನ್ನಾಗಿ ಗುರ್ತು ಹಿಡಿತಿದ್ದಾರೆ. ಹೇಗೆ ಅಂತಂದರೆ ಆ ನೆಗೆಟಿವಿಟಿಯಿಂದ, ಆಯಿತಾ. ಆ ಥರ ಆಗಿ ಮಾಡ್ತಿದ್ದಾರೆ ಅಂತಿದ್ದಾರೆ. ನೋಡೋಣ, ಇದು ಇನ್ನೊಂದೆರಡು ಕಾರ್ಡ್ ತೆಗೆದುಬಿಡ್ತೀನಿ. ಇನ್ನೇನು ಹೇಳಬೇಕು ಬಾಬಾ? ದ ಫೂಲ್. ಓಕೆ, ಅಯ್ಯೋ, ಕ್ವೀನ್ ಆಫ್ ಪೆಂಟಿಕಲ್ಸ್ ನೋಡಿ, ಇದು ಬಂದಿರೋದು ಕ್ವೀನ್ ಆಫ್ ಪೆಂಟಿಕಲ್ಸ್ ಮೇಲೇ, ಓಕೆನಾ. ಆ್ಯಕ್ಚುಲಿ ಇದು ಫರ್ದರ್ ಹೇಳಬೇಕು ಅಂತಂದರೆ, ಇದು ಯಾರು ಮಾಡ್ತಾ ಇದ್ದಾರೆ ಅಂತ ನನಗೆ ನಿಜ ಹೇಳ್ತಾ ಇದ್ದೀನಿ, ನನಗೆ ಇದು 7 ಅವ್ರದ್ದೇ ಎನರ್ಜಿ ಬರ್ತಾ ಇದೆ ಆ್ಯಕ್ಚುಲಾಗಿ. ಮತ್ತೆ ನೋಡಿ, ಮತ್ತೆ ಇದೆ ರ್ಯಾಬಿಟ್ ಇದೆ, ಅದೇ ಕ್ವೀನ್ ಆಫ್ ಪೆಂಟಿಕಲ್ಸು, ಅದೇ ಫೂಲಿಶ್ ಆ್ಯಕ್ಷನ್ ತೊಗೊಂಡಿರೋದು, ತೆರೆ ಮರೆಯಲ್ಲಿ ನಿಂತ್ಕೊಂಡು ಮಾಡ್ತಿರೋದು ಅಂತ, ಆಯಿತಾ. ಅವ್ರಿಗೆ ಈ ಯಾರಿಗೆ ಮಾಡಿದ್ದಾರೆ, ಇದು ಕ್ವೀನ್ ಆಫ್ ಪೆಂಟಿಕಲ್ಸ್ದೇ ಎನರ್ಜಿ ಬಂದಿರೋದು. ನಿದ್ದೆ ಇರಬಾರ್ದು ಅಂದರೆ ಆ ರೀತಿ ಮಾಡಿ ನೆಗೆಟಿವಿಟಿ ಮಾಡಿರೋದು. ಇವ್ರು ಹೋದ ಕಡೆ ಬಂದ ಕಡೆ ಅರ್ಥ ಮಾಡ್ಕೋತಾ ಇದ್ದಾರೆ ಇವರು, ಕ್ಯಾಟ್ ಲೇಡಿ ಎಲ್ಲಿ ಹೋಗ್ತಿರೋದು, ಬರ್ತಿದ್ದಾರೆ ನಿಮಗೆ ಅಂದರೆ ಯಾರಿಗೆ ಮಾಡಿದ್ದಾರೆ ಆ ಥರ ಇವ್ರಿಗೆ, ಇವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಿದ್ದಾರೆ, ಎಲೆ ಟು ಝೆಡ್ ಗೊತ್ತಾಗ್ತಾ ಇದೆ ಅವ್ರಿಗೆ. ಎಷ್ಟು ನೆಗೆಟಿವಿಟಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಆ ಥರ, ಆದ್ರೂ ಫುಲ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಅವ್ರಿಗೆ. ಎಲ್ಲಿ ಹೋದರೂ ಬಂದರೂ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ದಾರಪ್ಪ. ಒರೇ ಬಾಪ್ರೆ, ಇನ್ನೇನು ಹೇಳ್ತಾರೆ ನೋಡೋಣ ಬಾಬಾ. ಇನ್ನೇನು ಹೇಳಬೇಕು, ಇನ್ನೇನು ಪ್ಲ್ಯಾನಿಂಗ್ ಏನು ಬಾಬಾ? ಇದು ಭಯಂಕರ ಪ್ಲ್ಯಾನಿಂಗ್ ಅಂತ ಹೇಳ್ತಾ ಇದ್ದೀರಾ. ಏನು ಇದು ಪ್ಲ್ಯಾನಿಂಗ್? ಇನ್ನೇನು ಮಾಡ್ತಾ ಇದ್ದಾರೆ ಇವಾಗ? ಬೇರೆ ಇನ್ನೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬಾಬಾ? ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ ಇವಾಗ ಅಷ್ಟೇ. ನೈಟ್ ಆಫ್ ವಾಂಡ್ಸ್ ಬಂದಿತ್ತು ನೋಡಿ, ಇವ್ರ ಜೊತೆಗೆ ಇನ್ನೊಬ್ರು ನೈಟ್ ಆಫ್ ವಾಂಡ್ಸ್ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಓಕೆ, ಇದು ಸೇಮ್ 7 ಎನರ್ಜಿ ಬರ್ತಾ ಇದೆಯಪ್ಪ ಇವಾಗ. ಅಂದರೆ ನಾ ಹೇಳಿದೆ ಅಲ್ವಾ, ಇನ್ನೂ ಪಾಪದ ಕೂಡ ತುಂಬಿಲ್ಲ. ಬಟ್ ಇವ್ರು ಮಾಡ್ತಿರೋ ಆ್ಯಕ್ಷನ್ನು ಇವಾಗ ಏನಂದರೆ, ಒಂದು ಆತ್ಮ ಆ ಥರ ಒಂದು ನೆಗೆಟಿವಿಟಿ ತೊಗೊಂಡು ಕಳಿಸಿರೋದು. ಈ ಕ್ವೀನ್ ಆಫ್ ಪೆಂಟಿಕಲ್ಸ್ ಎಲ್ಲಿ ಹೋಗಲಿ ಎಲ್ಲಿ ಬರಲಿ ಗೊತ್ತಾಗಬೇಕು, ಆ ಥರ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಜೊತೆಗೆ ಈ ಕ್ಯಾಟ್ ಲೇಡಿ ಜೊತೆಗೆ ಇದೊಂದು ನೈಟ್ ಆಫ್ ವಾಂಡ್ಸ್ ಕೂಡ ಇದೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ. ಕಿಂಗ್ ಆಫ್ ಪೆಂಟಿಕಲ್ಸ್. ಇವ್ರಿಗೆ ದುಡ್ಡು ಕೊಟ್ಟಿರೋದು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಇವರು ಇದು ಯಾರು, ಇದು ಈ ದುಡ್ಡು ಕೊಟ್ಟಿರೋದು ಇಂಪಲ್ಸ್ ಬೈಯರ್. ಈ ದುಡ್ಡು ಭಯಂಕರವಾಗಿ ಖರ್ಚು ಮಾಡಿದ್ದಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಕೊಟ್ಟಿದ್ದಾರೆ ದುಡ್ಡನ್ನ, ಚೆನ್ನಾಗಿ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇವ್ರು ಕೊಟ್ಟಿದ್ದಾರೆ ದುಡ್ಡು, ಓಕೆ, ಇವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆ. ಸೊ ಅದೇ ಸೇಮು, ನೀವು ನಂಬ್ತಿರೋ ಬಿಡ್ತಿರೋ ನೋಡಿ. ಎಗೈನ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಹಸ್ಬೆಂಡ್, ಓಕೆನಾ. ಹಸ್ಬೆಂಡೇ ಶಾಮಿಲ್ ಜೊತೆಗೆ ಅಂತಿದ್ದಾರೆ. ಜೊತೆಗೆ ಕಿಂಗ್ ಆಫ್ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೊ 1 2 3 ಜನ ಆಗೋಯ್ತು, ಆಯಿತಾ. 3 ಜನ ಅಂತ ತೋರಿಸ್ತಾ ಇದ್ದಾರೆ ಇವಾಗ. ಓಕೆ, ಇವರೇ ದುಡ್ಡು ವ್ಯಯ ಮಾಡಿರೋದು ಅಂತಿದ್ದಾರೆ, ಆಯಿತಾ. ಇವರೇ ಕಿಂಗ್ ಆಫ್ ಪೆಂಟಿಕಲ್ಸೇನೆ ದುಡ್ಡು ಕೊಟ್ಟು ಇವ್ರಿಗೆ ನೆಗೆಟಿವಿಟಿ ಮಾಡಿಸ್ತಿರೋದು. ಅಯ್ಯೋ ರಾಮ. ಬೇರೆ ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ. ದ ಎಂಪರರ್, ಅದೇ ಇದು ಸಖತ್ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಇದು. ಇದೇ ಸೇಮ್ ಕಾರ್ಡ್ಸ್ಗಳು ಬಂದಿದೆ, ನೀವು ನಂಬ್ತಿರೋಲ್ವೋ ಬೇಕಾದ್ರೆ ನೋಡಿ.
ಬೇರೆ ಬೇರೆ ಡೆಕ್ಕಿಂದ ತೆಗ್ದಾಗೆಲ್ಲ ದ ಎಂಪರರ್ ಬಂದಿದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಆಯಿತಾ, ನೈಟ್ ಆಫ್ ವಾಂಡ್ಸ್ ಕೂಡ ಬಂದಿದೆ, ಮೂನ್ ಅಂತೂ ಕಾರ್ಡ್ ಬರ್ತಾನೇ ಇದೆ, ಜೊತೆಗೆ 9 ಆಫ್ ಸೋರ್ಡ್ಸ್ ಕೂಡ ಬಂದಿದೆ. ಇದು ಇವರದ್ದೇ ಎನರ್ಜಿ ಬರ್ತಾ ಇರೋದು. ಸೊ ಇವರು ಈ ಥರ ಒಂದು ಕಂಟ್ರೋಲ್ ಮಾಡೋಕ್ಕಾಗಲಿ ಅಥವಾ ಕ್ವೀನ್ ಆಫ್ ಪೆಂಟಿಕಲ್ಸ್ನ ನಾಶ ಮಾಡೋದಕ್ಕೆ ಈ ಥರ ಇವ್ರ ಜೊತೆ ಸೇರಿದ್ದಾರೆ. ಇನ್ನೊಂದು ನೈಟ್ ಆಫ್ ವಾಂಡ್ಸ್ ಕೂಡ ಸೇರಿದೆ, 3 ಜನ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅದಕ್ಕೆ ಹೇಳಿದ್ದು ಹೇಗಾದರೂ ಸರಿ ವಿಜಯ ಸಾಧಿಸಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ. ನೋಡಿ, ಇದು ಮತ್ತೆ ಬೇರೆ ಡೆಕ್ ತೊಗೊಂಡಿರೋದು. ಈ ಡೆಕ್ಕಲ್ಲೂ ಅದೇ ಬರ್ತಾ ಇದೆ. ಈಗ ಬೇರೆ ಕಾರ್ಡ್ಸ್ ಬರ್ಬೋದಲ್ಲ, ಇಷ್ಟು ಶಫಲ್ ಮಾಡುವಾಗ ಬೇರೆ ಕಾರ್ಡ್ಸ್ ಯಾಕೆ ಬರಲ್ಲ ಹೇಳಿ, ಅದೇ ಕಾರ್ಡ್ಸ್ ಯಾಕೆ ಬರುತ್ತೆ? ಅಯ್ಯೋ ಬಾಬಾ, ಇನ್ನೇನು ಹೇಳಬೇಕು. 8 ಆಫ್ ಸೋರ್ಡ್ಸ್, ರಾಮ. ಇದು ಅವ್ರಿಗೇನಂತ ಗೊತ್ತಾ, ಇದು ಮಾಡ್ತಾ ಇರೋದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಅವ್ರು ಕ್ಲೋಸ್ ಮಾಡಬೇಕು ಅಷ್ಟೇ. ಅವ್ರಿಗೆ ಒಂದು ರೀತಿ ಜೈಲಾದಂಗೆ ಆಗೋಗ್ತಿದೆ ತಲೆಯಲ್ಲಿ. ಓಡಿಸಿ ತಲೆನ ಲೈಕ್ ಹೇಗಾದರೂ ಸರಿ ಇವ್ರನ್ನ ಮುಗಿಸ್ಬೇಕು ಅಂತ ಇವಾಗ GPS ತೊಗೊಂಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಹ್ಯೂಮನ್ GPS ಥರ ಒಂದು ನೆಗೆಟಿವಿಟಿನ ತೊಗೊಂಡು ಕಳಿಸ್ತಾ ಇದ್ದಾರೆ ಎಲ್ಲ ಕಡೆಗೂ. ಸೊ ಅರ್ಥ ಮಾಡಿ, ಎಲ್ಲಿದ್ದಾರೆ ಈ ಕ್ವೀನ್ ಆಫ್ ಪೆಂಟಿಕಲ್ಸ್, ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಾರೆ ಬರ್ತಾರೆ, ಗಾಡೀಲಿರ್ತಾರಾ, ಆಟೋಲ್ಲಿ ಹೋಗ್ತಾರಾ, ಬಸ್ಸಲ್ಲಿ ಬರ್ತಾರಾ, ಅಥವಾ ತಮ್ಮ ಓನ್ ವೆಹಿಕಲ್ ಓಡಾಡ್ತಾರಾ, A to Z ಅರ್ಥ ಆಗ್ತಿದೆ ಅವ್ರಿಗೆ ಆಯಿತಾ. ಅರ್ಥ ಆಗ್ತಿದೆ, ಗೊತ್ತಾಗ್ತಿದೆ. ಅದೇ ಥರ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಮೂನ್ ಸೈಕಲ್ ಅದಕ್ಕೆ ಹಾಗೆ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ. ಸೊ ಲಾಸ್ಟ್ ಒಂದು ಕಾರ್ಡ್ ತೆಗೆದುಬಿಡೋಣ, ಇನ್ನೇನು ಹೇಳಿಸ್ತಾರೆ ನೋಡೋಣ. ಎಸ್ ಬಾಬಾ. 3 ಆಫ್ ಸೋರ್ಡ್ಸ್ ನೋಡಿ, ಇದು ಕ್ಲೋಸ್ ಮಾಡೋದಕ್ಕೋಸ್ಕರನೇ ಇವ್ರನ್ನ ಕ್ವೀನ್ ಆಫ್ ಪೆಂಟಿಕಲ್ಸ್ನ ಕ್ಲೋಸ್ ಮಾಡಬೇಕು, ಖತಮ್ ಮಾಡಬೇಕು, ಅದಕ್ಕೇ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇದು ಸೇಮ್ ಅದೇ ಎನರ್ಜಿನೇ. ಸೊ ಇವತ್ತಿನ ಪ್ರಕಾರ ಅಂದರೆ ನಿಮಗೆ ಯಾವಾಗ ಸಿಗುತ್ತೆ ವಿಡಿಯೋ, ಸೊ ಅದಕ್ಕೆ 7/7 ಇನ್ನೂ ಮುಗಿತಾ ಇಲ್ಲ. ಯಾಕೆಂದರೆ ಅವ್ರು ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಬುದ್ಧಿ ಕಲ್ತಿಲ್ಲ ಆಯಿತಾ, ಮಾಡಬಾರ್ದು ಅಂತ. ಈಗಲೂ ಮಾಡ್ತಾ ಇದ್ದಾರೆ ಅಂತ ಮೊನ್ನೆನೂ ಹೇಳಿಸಿದ್ರು ನೋಡಿ. ನೀವು ಬೇಕಾದರೆ 11th ಅಥವಾ 8th 6th 6ನೇ ತಾರೀಕಿಂದ ಮೇ 6ನೇ ತಾರೀಕಿಂದ ಕಂಟಿನ್ಯೂಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿಗೂ ಅದೇ ನಡೀತಾ ಇದೆ, ಇನ್ನೂ ನಡೀತಾ ಇದೆ ಆಯಿತಾ. ಭಯಂಕರ ದುಡ್ಡು ಖರ್ಚು ಮಾಡ್ತಾ ಇರೋದಲ್ದೇನೆ, ಬೇರೆ ಯಾರೂ ಅಲ್ಲ, ಕಿಂಗ್ ಆಫ್ ಪೆಂಟಿಕಲ್ಸನೇ, ಓನ್ ಹಸ್ಬೆಂಡೇ ಮಾಡ್ತಿರೋದು. ಇನ್ನೂ ಕ್ಲಿಯರಾಗಿ ಬರ್ತಿದೆ ಇವಾಗ ಕಾರ್ಡ್ಸು. ಕ್ಲೋಸ್ ಮಾಡಬೇಕು, ಮುಗಿಸ್ಬೇಕು ಅಂತಲೇ ಮಾಡಿಸ್ತಿರೋದು. ಹೋದ ಕಡೆ ಬಂದ ಕಡೆ GPS ಥರ ಗೊತ್ತಾಗ್ತಿದೆ ಅವ್ರಿಗೆ, ಹೆಂಗಾದರೂ ಸರಿ ಕ್ಲೋಸ್ ಮಾಡಬೇಕಂತ. ಬಟ್ ಅದು ಆಗ್ತಾಯಿಲ್ಲ ಆಯಿತಾ. ಸೊ ಈ ವಿಡಿಯೋ ಮತ್ತೆ ನೆಕ್ಸ್ಟ್ ನೋಡೋಣ, ಬೇರೆ ಡೆಕ್ಕೆಲ್ಲ ನೋಡೋಣ ಓಕೆನಾ. ಬಟ್ ಇದು ಮತ್ತೆ ನೋಡಿ, ಅದದೇ ಬರ್ತಾಯಿದೆ ಕಾರ್ಡ್ಸು, ಅದದೇ ಬರ್ತಾಯಿದೆ, ಇನ್ನೇನು ಹೇಳಲಿ. ಸೊ ಇವರಿದ್ದಾರೆ ಭಯಂಕರ ಲೇಡಿ, ತುಂಬ ಪ್ರೀತಿ ವಿಶ್ವಾಸ, ಪ್ರಾಣಿಗಳ ಮೇಲೆ ದಯೆ ಜಾಸ್ತಿ ಅನ್ನೋ ಥರ ತೋರಿಸ್ಕೋಬೋದು, ಅಥವಾ ತುಂಬ ಏಕಾಂಗಿ ಆ ಥರ, ಒಂದು ತಾನೇ ಎಲ್ಲ ಕೆಲಸ ಮಾಡ್ತಾ ಇರೋದು ಆ ಥರ ಅಂತಲೂ ತೋರಿಸ್ಕೋಬೋದು ಅವ್ರನ್ನವರು. ಬಟ್ ತುಂಬ ಡಾರ್ಕರ್ ಸೈಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ವೆರಿ ಡಾರ್ಕ್ ಎನರ್ಜಿ ಬರ್ತಾ ಇದೆ. ಇವ್ರದ್ದೇ ಮೇಯ್ನ್ ಕೈವಾಡ, ಹಚ್ಕೊಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಆಯಿತಾ. ಈ 3-4 ಜನ ತೋರಿಸಿದ್ರು, ಇದೇ ಬರ್ತಾ ಇದೆ. ನೈಟ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಇವ್ರು ಬಂದರು ಇವಾಗ ಯಾರು ಅಂತ, ಲೇಡಿ ಯಾರು ಅಂತ ತೋರಿಸ್ತಾ ಇದ್ದಾರೆ ಚೆನ್ನಾಗಿ. ಸೊ ಇನ್ನೊಂದು ಪ್ರಶ್ನೆ ಕೇಳಿಬಿಡೋಣ. ಈ ಕ್ಯಾಟ್ ಲೇಡಿ ಯಾರು? ಯಾರಿಗೆ ಕಿಂಗ್ ಆಫ್ ಪೆಂಟಿಕಲ್ಸ್ಗೆ ಹೇಗೆ ಏನು ಸಂಬಂಧ ಅಂತ ಕೇಳೋಣ ಇಲ್ಲಿ. ಓಕೆ, ಬಿದ್ದೇ ಹೋಯ್ತು. 7 ಆಫ್ ವಾಂಡ್ಸ್ ಅಂತಿದ್ದಾರೆ. 7, ಓ ಮೈ ಗಾಡ್, 7 ನೋಡಿ ಮತ್ತೆ ಆಯಿತಾ. ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಮತ್ತೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಅದರದ್ದೇನೆ ಅಂತ ನಾನು ಹೇಳಿದೆ, 7ನೇ ಕಂಟಿನ್ಯೂಯೇಷನ್ ಅಂತ ಹೇಳಿದೆ ಅಲ್ವಾ, ಎನರ್ಜಿ ಹಾಗೇ ಇದೆ ಅಂತ. ಭಗವಂತ ಕನ್ಫರ್ಮ್ ಮಾಡ್ತಿದ್ದಾರೆ, ಹೌದಮ್ಮ ಅದೇನೇ ನೀ ಹೇಳಿದ್ದು ಅಂತ ಅಷ್ಟೇ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಗೊತ್ತಿಲ್ಲ. ಅವ್ರು ಮಾಡ್ತಿರೋ ನೆಗೆಟಿವಿಟಿ ಭಯಂಕರ ತಪ್ಪು, ಅರ್ಥ ಆಯ್ತಾ. ಇವ್ರಿಗೇನೋ ಗ್ರಾಚಾರ ಕಾದಿದೆ ಅಷ್ಟೇ ಅಂತೂ ಹೇಳ್ಬೋದು ನಾನು. ಭಯಂಕರ ಗ್ರಾಚಾರ ಕಾದಿದೆ.
ಅದಕ್ಕೆ ಇದು ಇಷ್ಟೊಂದು ಈ ಥರ ಆ್ಯಕ್ಷನ್ ತೊಗೋತಾ ಇದ್ದಾರೆ ಆಯಿತಾ. ಇವ್ರ ಜೊತೆಗೆ ಇವರು ಇದ್ದಾರೆ ಆ್ಯಕ್ಷನ್, ಇದು ಆ್ಯಕ್ಷನ್ ಕ್ವೀನು ಇವರು ಆ್ಯಕ್ಷನ್ ಕಿಂಗು ಆಯಿತಾ. ನೈಟ್ ಆಫ್ ವಾಂಡ್ಸು ಇವ್ರ ಮಗನೂ ಇರ್ಬೋದು ಅಂತ ಹೇಳಿಸ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಆ್ಯಕ್ಷನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಾಂಡ್ಸ್ ಎನರ್ಜಿ ಬಂದಿದೆ, ಆ್ಯಕ್ಷನ್ ಕಾರ್ಡ್ ಇದು. ಸೊ ಇವ್ರು ತೊಗೊಂಡಿದ್ದಾರೆ ಆ್ಯಕ್ಷನ್ 7. ಮತ್ತೆ ನೋಡಿ ನಾನೇನಾದ್ರು 7 ಆಫ್ ವಾಂಡ್ಸ್ ಅಂತ ಬಂದಿದೆ, ಓದಿ ನೀವೇ 7 ಜನ ಮತ್ತೆ 7, ಅರ್ಥ ಆಯ್ತಾ. ಇದು ಯಾತಕ್ಕೆ ಈ ಕ್ವೀನ್ ಆಫ್ ಪೆಂಟಿಕಲ್ಸ್ ಹಿಂದೆ ಬಿದ್ದಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ ಆಯಿತಾ. ಭಯಂಕರ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ. ನಾನು ಹೇಳಿದ್ನಲ್ಲ ಗ್ರಾಚಾರ ಕೆಟ್ಟಿದೆ ಅವ್ರಿಗಷ್ಟೇನೆ, ಇಷ್ಟು ಮಾಡ್ತಾ ಇದ್ದಾರೆ, ಅನುಭವಿಸ್ತಾರೆ. ನೋಡೋಣ ಇರಿ ನೆಕ್ಸ್ಟು ಮತ್ತೆ ಏನು ಅಂತ, ಏನು ಮಾಡ್ತಾ ಇದ್ದಾರೆ ಇನ್ನೂ ಅಂತ ನೋಡೋಣ, ಓಕೆನಾ. ಇದು ಮುಗೀತಾ ಇಲ್ಲ ಇದು ಯಾಕೋ. ಮೇಯ್ನ್ ನೋಡಿ ಇವಾಗಿನ್ನೂ ತೋರಿಸಿದ್ರಲ್ವ 1 2 ಕ್ವೀನ್ ಆಫ್ ಇದು 3 ಜನ ಅಂತ, ಇಲ್ಲೂ ನೋಡಿ 1 2 3 7 ಆಫ್ ವಾಂಡ್ಸ್ ಬಂದಿದೆ, ಓಕೆನಾ. 7 ಜನ ಅಂತ ಇನ್ನೇನು ಹೇಳ್ತಾರೆ ಭಗವಂತ. ಹುಷಾರಾಗಿರಿ ಅಂತ ತೋರಿಸ್ತಾನೆ ಇದ್ದಾರೆ ಅವಾಗಿಂದ ಆಯಿತಾ. 6ನೇ ತಾರೀಕಿಂದ ಶುರುವಾಗಿದ್ದು. ಓಕೆ, ಸೊ ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಓಕೆನಾ. ಮತ್ತೆ ಕನ್ಫರ್ಮ್ ಆಯಿತು 7ನೇ ಕಂಟಿನ್ಯೂಯೇಷನ್ ಅಂತಲೇ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಮತ್ತೆ ಇನ್ನೇನು ಹೇಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯ್ತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ. ಅಟ್ಲೀಸ್ಟು ಹೀಗಾದರೂ ನಿಮ್ಮ ಎನಿಮಿಗೆ ಸಿಗಲಿ, ಇದು ಯಾರಿಗೆ ಸಿಗಬೇಕು ಸಿಗಲಿ ಆಯಿತಾ. ಈ ಥರ ಮಾಡಬೇಡ ಅಂತ ಭಗವಂತ ಹೇಳ್ತಾನೆ ಇದ್ದಾರೆ. GPS ನೋಡಿ ಎಲ್ಲಿ ತನಕ ಬಂದಿದ್ದಾರೆ ಇವಾಗ ಅವ್ರು ಕ್ವೀನ್ ಆಫ್ ಪೆಂಟಿಕಲ್ಸ್ ಎಲ್ಲೆಲ್ಲಿ ಹೋಗ್ತಾಳೆ ಅಥವಾ ಹೋಗ್ತಾನೆ, ಜೆಂಡರ್ ಇರಲ್ಲ, ಬಟ್ ಇಲ್ಲಿ ಕ್ವೀನ್ ಅಂತ ಬಂದಿರೋದ್ರಿಂದ ಹಾಗೆ ಹೇಳ್ತಾ ಇರ್ತೀನಿ ಅಷ್ಟೇ. ಅದು ಇನ್ನೂ ಸ್ವಲ್ಪ ಅರ್ಥ ಚೆನ್ನಾಗಿ ಬರ್ತಾ ಇದೆ ವಿಡಿಯೋಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಥರ ಹೇಳು ಅಂತ ಇದ್ದಾರೆ, ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ. ಸೊ ಕ್ವೀನ್ ಅಂದರೆ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನೀವು ಹಾಕಿ ತೊಗೋಬೋದು, ನೋ ಪ್ರಾಬ್ಲಮ್, ಓಕೆನಾ. ಇಲ್ಲಿ ಏನು ಬರ್ತಿದೆ ಆ ಥರ ಹೇಳ್ತಾ ಇದ್ದೀನಿ. ಬಟ್ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ, ಈ ಥರ ಯಾರು ತೊಂದರೆ ಮಾಡ್ತಾ ಇದ್ದಾರೆ, ಯಾರಿಗೆ ಮಾಡ್ತಿದ್ದಾರೆ, ಇದು ನಿಮ್ಮ ಸ್ಟೋರಿ ಇರ್ಬೋದು, ನಿಮ್ಮ ಫ್ಯಾಮಿಲಿ ಸ್ಟೋರಿ ಇರ್ಬೋದು. ಸೊ ನೀವು ಏನು ಮಾಡಬೇಕಂದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಅಟ್ಲೀಸ್ಟು ಸ್ವಲ್ಪ ಜಾಸ್ತಿ ಜನಕ್ಕೆ ಶೇರ್ ಆಯಿತು ಅಂದರೆ ಈ ಕ್ಯಾಟ್ ಲೇಡಿಗೆ ಸಿಗ್ಬೋದು ಅಂತ ಆಯಿತಾ. ಸ್ಟೋರಿ ಸಿಕ್ಕಿದ ತಕ್ಷಣ ಇದು ನನ್ನದೇ ಸ್ಟೋರಿ, ನಾನೇ ಮಾಡ್ತಿರೋದು, ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಅಂತ ಹಾಗಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ. 777 ಅಂತ ಹೇಳ್ತಿರೋದು ಜನಕ್ಕೆ ಅರ್ಥ ಆಗಲಿ ಆಯಿತಾ, ಅವ್ರಿಗೆ ಸಿಕ್ಕಿ ಆಯಿತಾ ಈ ಥರ ಬರ್ತಾ ಇದೆ ವಿಡಿಯೋ ಅಂತ ಗೊತ್ತಾಗಲಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹಾಗಾದರೂ ಸ್ಟಾಪ್ ಮಾಡ್ತಾರ ನೋಡೋಣ. ಸ್ಟಾಪ್ ಮಾಡಲಿಲ್ಲ ಅಂದರೆ ಭಗವಂತ ಏನು ಮಾಡಬೇಕು ಮಾಡ್ತಾರೆ ಆಯಿತಾ. ನಾನೇನು ಹೇಳೋದಲ್ಲ, ನೋಡೋಣ ನೆಕ್ಸ್ಟ್ ಏನಾಗುತ್ತೆ, ಏನು ಇವ್ರ ಕತೆ ಅಂತ ನೋಡೋಣ, ಓಕೆನಾ. ಓಕೆ, ಥ್ಯಾಂಕ್ ಯು ಸೋ ಮಚ್.